ಎಲ್ರಿಗೂ ನಮಸ್ಕಾರ. ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಮೊದಲನೇದಾಗಿ ಕೋರ್ತಾ ಇದ್ದೀನಿ. ಇವತ್ತಿನ ದಿನ ನಾವು ಮಿಥುನ ರಾಶಿಯ 2025 ವರ್ಷ ಭವಿಷ್ಯ ಯಾವ್ಯಾವ ರೀತಿಯಾಗಿದೆ, ನಿಮ್ಮ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ನಿಮ್ಮ ವೃತ್ತಿಪರ ಜೀವನ, ಪ್ರೇಮ, ವಿವಾಹ, ಆಸ್ತಿ, ವಾಹನ ವಿಚಾರ ಇತ್ಯಾದಿಗಳ ಬಗ್ಗೆ ಸವಿವರವಾಗಿ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಹಾಗೆ ಕೊನೆಯಲ್ಲಿ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ಹೇಳಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಭವಿಷ್ಯವನ್ನ ನೀವು ಸರಿಯಾಗಿ ಅರ್ಥೈಸ್ಕೊಳ್ಬಹುದು. ಈ ವರ್ಷ ನಿಮ್ಮ ಭವಿಷ್ಯವನ್ನ ಪರಿಗಣನೆ ಮಾಡೋದಾದ್ರೆ ನಾವು 2 ಭಾಗಗಳನ್ನಾಗಿ ಮಾಡ್ಕೊಳ್ಬಹುದು. ಒಂದು ವರ್ಷದ ಮೊದಲನೇ ಭಾಗ ಹಾಗೂ ವರ್ಷದ 2ನೇ ಭಾಗ. ಇದರಲ್ಲಿ ವರ್ಷದ ಮೊದಲನೇ ಭಾಗ ಹಾಗೂ 2ನೇ ಭಾಗದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತರಲಿಕ್ಕಿದೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಆರೋಗ್ಯದ ವಿಷಯದ ಬಗ್ಗೆ ನೋಡೋದಾದ್ರೆ ಈ ವರ್ಷ ನಿಮಗೆ ಗಮನಾರ್ಹವಾಗಿ ಉತ್ತಮವಾಗಿರುತ್ತೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಗ್ರಹಗಳ ಸಂಚಾರ ನಿಮಗೆ ಉತ್ತಮವಾಗಿದೆ. ವರ್ಷದ ಆರಂಭದಲ್ಲಿ ಗುರುಗ್ರಹದ ಸಂಚಾರ ಸ್ವಲ್ಪ ಸಮಸ್ಯೆಯನ್ನು ತರಲಿಕ್ಕಿದೆ. ಮೇ ಮಧ್ಯದವರೆಗೆ ಯಾವುದೇ ಉದರ ಸಮಸ್ಯೆಗಳಿಲ್ಲ. ಈಗಾಗಲೇ ಸಮಸ್ಯೆಗಳು ನಿಮಗೆ ಮೊದಲಿಂದ ಇದ್ದರೆ ಎಚ್ಚರಿಕೆಯಿಂದ ನೀವು ಆಹಾರ ಸೇವನೆಯನ್ನ ಮಾಡುವಂತಹದ್ದು, ಹಾಗೆ ಹೆಚ್ಚಿನದಾದಂತಹ ನೀರನ್ನ ನೀವು ಕುಡಿಯುವಂತಹದ್ದನ್ನ ನೀವು ಮಾಡಲೇಬೇಕಾಗತ್ತೆ. ಮೇ ತಿಂಗಳ ನಂತರ ಈ ಸಮಸ್ಯೆಗಳು ಕಾಣಿಸಿಕೊಂಡ್ರೂ ಅವು ಕ್ರಮೇಣ ಸರಿ ಹೋಗೋದಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಶನಿಯ ಸಾಗಣೆ ಧನಾತ್ಮಕ ಫಲಿತಾಂಶವನ್ನ ನಿಮಗೆ ನೀಡುತ್ತೆ. ಎದೆಯಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಮಾರ್ಚ್ ನಂತರ ಅವು ಸ್ವಲ್ಪ ಹದಗೆಡುವಂತಹ ಸಮಸ್ಯೆ ಇದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬೇರೆ ರೀತಿಯಲ್ಲಿ ಇನ್ನು ಹೇಳೋದಾದ್ರೆ ಈ ವರ್ಷ ಏನು ಪರಿಪೂರ್ಣವಾಗದಿದ್ರೂ ಕೂಡ ಕಳೆದ ವರ್ಷ ನಿಮಗೆ ಇದ್ದಷ್ಟು ಸಮಸ್ಯೆಗಳು ಈ ವರ್ಷ ನಿಮಗೆ ಆರೋಗ್ಯದಲ್ಲಿ ಯಾವುದೂ ಕಾಣಿಸೋದಿಲ್ಲ. ಹಾಗೆ ಹೊಸ ಸಮಸ್ಯೆಗಳೇನಾದ್ರೂ ಉದ್ಭವ ಆದ್ರೂ ಕೂಡ ಅದು ಜಾಸ್ತಿ ಸಮಯ ನಿಮಗೆ ಉಳಿಯೋದಿಲ್ಲ. ಅದು ಕ್ರಮೇಣ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ನೋಡೋದಾದ್ರೆ ನಿಮಗೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಉತ್ತಮವಾಗಿದೆ ಅಂತೇಳಿ ಹೇಳ್ಬೋದು. ಆದ್ರೆ ಕೆಲವೊಂದು ನಿಮ್ಮ ಹಿಂದಿನ ಆರೋಗ್ಯ ಸಮಸ್ಯೆ ಏನಾದ್ರೂ ಮುಂದುವರೆದಿದ್ರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸರಿಯಾದಂತಹ ಆಹಾರ ಕ್ರಮ ಹಾಗೆ ಸರಿಯಾದಂತಹ ವೈದ್ಯರನ್ನ ಸಲಹೆ ಮಾಡುವಂತಹದ್ದು, ಇದನ್ನ ಟೈಮಿಗೆ ಸರಿಯಾಗಿ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಉತ್ತಮವಾದಂತಹ ಬೆಳವಣಿಗೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಉನ್ನತ ಶಿಕ್ಷಣದ ಗ್ರಹವಾದಂತಹ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ 12ನೇ ಮನೆಯಲ್ಲಿರ್ತಾನೆ. ವಿದೇಶದಲ್ಲಿ ಓದ್ತಾ ಇರುವಂತಹ ಅಥವಾ ಮನೆಯಿಂದ ದೂರದಲ್ಲಿದ್ದು ಅಲ್ಲಿ ವಾಸವಾದಂತಹ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಯೋಜನಕಾರಿಯನ್ನ ಪಡಿತಾರೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಮೇ ಮಧ್ಯದ ನಂತರ ಗುರು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸ್ತಾನೆ. ಸಂಚಾರ ವಿಜ್ಞಾನದ ಮೂಲ ನಿಯಮದಂತೆ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರ ಅನ್ನುವಂತಹದ್ದು ಅನುಕೂಲಕರವೆಂದು ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಗುರು ತಮ್ಮ ಹಿರಿಯರು ಮತ್ತು ಶಿಕ್ಷಕರಿಗೆ ಗೌರವವನ್ನ ಕೊಡಿಸುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ನೀಡ್ತಾನೆ. ಅಂತ ಸಂದರ್ಭದಲ್ಲಿ ನಿಮ್ಮ ಅಧ್ಯಯನದ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಿದ್ರೆ ಗುರು ನಿಮ್ಮ ಬುದ್ಧಿವಂತಿಕೆ ಹಾಗೂ ಕಲಿಕೆಯ ಸಾಮರ್ಥ್ಯವನ್ನ ಹೆಚ್ಚಿಸ್ತಾನೆ ಮತ್ತು ಧನಾತ್ಮಕ ಫಲಿತಾಂಶವನ್ನ ನಿಮಗೆ ಕೊಡ್ಲಿಕ್ಕಿದ್ದಾನೆ. ಹಾಗಾಗಿ ನಿಮ್ಮ ಹಿರಿಯರು ಹಾಗೂ ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಗೌರವವನ್ನ ಅರ್ಪಿಸಿಕೊಂಡು ಅವರು ಯಾವ ರೀತಿಯಾಗಿ ನಿಮಗೆ ಪಾಠ ಬೋಧನೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ನೀವು ನಿಮ್ಮ ಕಲಿಕೆಯನ್ನ ಮುಂದುವರಿಸಿಕೊಂಡು ಹೋದ್ರೆ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ. ಇನ್ನು ಸ್ವಂತ ವ್ಯಾಪಾರವನ್ನ ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಈ ವರ್ಷ ಸಾಮಾನ್ಯಕ್ಕಿಂತ ಉತ್ತಮವಾದಂತಹ ವರ್ಷ ಅಂತೇಳಿ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ತಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ವಾಸಿಸ್ತಾ ಇರುವಂತಹ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ಜನರು ವರ್ಷದ ಆರಂಭ ಮತ್ತು ಮೇ ಮಧ್ಯದ ನಡುವೆ ಅತ್ಯುತ್ತಮ ಫಲಿತಾಂಶವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮೇ ಮಧ್ಯದ ಅವಧಿ ಎಲ್ಲಾ ರೀತಿಯಾದಂತಹ ವ್ಯವಹಾರಗಳಿಗೆ ಧನಾತ್ಮಕ ಫಲಿತಾಂಶವನ್ನ ನಿಮಗೆ ನೀಡ್ತಾ ಬರುತ್ತೆ. ನೀವು ಸರಿಯಾದಂತಹ ಒಂದು ಯೋಜನೆಯನ್ನ ಹಾಕೊಂಡು ಅದೇ ರೀತಿಯಾಗಿ ನೀವು ಮೊದಲೇ ಪ್ಲಾನ್ ಮಾಡಿಕೊಂಡು ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಹೋದ್ರೆ ಸಾಮಾನ್ಯವಾಗಿ ಇಲ್ಲಿ ಯೋಗ್ಯ ಫಲಿತಾಂಶವನ್ನ ಸಾಧಿಸ್ತೀರಾ ಅಂತೇಳಿ ತೋರಿಸುತ್ತೆ. ವರ್ಷದ ಬಹುಪಾಲು ನಿಮಗೆ ಬುಧನ ಸಂಚಾರ ನಿಮ್ಮ ಪರವಾಗಿಯೇ ಕಂಡುಬರುತ್ತೆ. ಮಾರ್ಚ್ ನಂತರ ಶನಿ ಸಂಕ್ರಮಣ ಸ್ವಲ್ಪ ಹೆಚ್ಚು ಶ್ರಮದಾಯಕವಾದಂತಹ ಕೆಲಸವನ್ನ ನಿಮಗೆ ಸೂಚಿಸುತ್ತೆ. ಹಾಗಾಗಿ ಮಾರ್ಚ್ ನಂತರ ಸ್ವಲ್ಪ ಹೆಚ್ಚಿನದಾದಂತಹ ಶ್ರಮ ವಹಿಸಿ ನೀವು ಕೆಲಸವನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ವರ್ಷ ಸ್ವಲ್ಪ ಹೆಚ್ಚಿನದಾದಂತಹ ಕೆಲಸವನ್ನ ಮಾಡಬೇಕಾಗಿ ಬರಬಹುದು. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ. ಇನ್ನು ಕೆಲವು ಕಾರ್ಯಗಳಲ್ಲಿ ಇತರರಿಗಿಂತ ಹೆಚ್ಚಿನದಾದಂತಹ ಸಮಯದ ಅಗತ್ಯ ನಿಮಗೆ ಇರುತ್ತೆ. ಇಲ್ಲಿ ಸಾಧನೆಯ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಂತ ವ್ಯಾಪಾರಿಗಳಿಗೆ ಈ ವರ್ಷ
ಅತ್ಯುತ್ತಮವಾದಂತಹ ಫಲವನ್ನ ನೀಡಲಿಕ್ಕಿದೆ. ಇನ್ನು ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದಂತೆ ಸಂಘರ್ಷದ ಫಲಿತಾಂಶವನ್ನ ನೀವಿಲ್ಲಿ ಹೊಂದಿರ್ತೀರಾ ಅಂತೇಳಿ ಹೇಳಬಹುದು. ಆದರೂ ಕೂಡ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಕೆಲಸವನ್ನ ನೋಡ್ತಿರ್ತಾನೆ. ಆದ್ರಿಂದ ಕೆಲಸದಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಅನ್ನುವಂಥದ್ದು ನಿಮಗೆ ಕಂಡು ಬರೋದಿಲ್ಲ. ಇದರ ಹೊರತಾಗಿಯೂ ಕೂಡ ನಿಮ್ಮ ಕೆಲಸ ಮತ್ತು ನಿಮಗೆ ತರುವಂತಹ ಫಲಿತಾಂಶಗಳಿಂದ ನೀವು ಸಂಪೂರ್ಣವಾಗಿ ತೃಪ್ತಿ ಪಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಕರ್ತವ್ಯವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೆ ಮತ್ತು ಮೇ ಮಧ್ಯದ ನಂತರ ಸ್ವಲ್ಪ ಉತ್ತಮ ಫಲಿತಾಂಶವನ್ನ ಒದಗಿಸೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಉದ್ಯೋಗಗಳು ಇತ್ಯಾದಿಗಳನ್ನ ಬದಲಾಯಿಸೋದಕ್ಕೆ ಒಳ್ಳೆಯ ಸ್ಥಾನ ನಿಮಗೆ ಇಲ್ಲಿ ಸಿಗುತ್ತೆ. ಆದರೂ ನೆನಪಿನಲ್ಲಿಟ್ಕೊಳ್ಳುವಂತಹ ಅಂಶ ಏನಂದ್ರೆ ಮಾರ್ಚ್ ನಂತರ ಶನಿ ನಿಮ್ಮ ಉದ್ಯೋಗದ ಸ್ಥಳವನ್ನ ವರ್ಗಾಯಿಸ್ತಾನೆ. ಇದು ನಿಮ್ಮನ್ನ ಹೆಚ್ಚಿನ ಪ್ರಯತ್ನವನ್ನ ಮಾಡೋದಕ್ಕೆ ಒತ್ತಾಯಿಸಬಹುದು. ನೀವು ಮಾರ್ಚ್ ನಂತರ ಉದ್ಯೋಗವನ್ನ ಬದಲಾಯಿಸಿದರೆ ಬಹುಶಃ ಇದು ನಿಮ್ಮ ವಿಷಯ ಆಗಿರೋದಿಲ್ಲ. ಆದ್ರಿಂದ ವೃತ್ತಿ ಜೀವನವನ್ನ ಬದಲಾಯಿಸುವ ಮೊದಲು ಈ ಎಲ್ಲಾ ಅಂಶಗಳನ್ನ ನೋಡುವುದು, ಅದರ ನಂತರವೇ ನೀವು ಅಂತಃ ಪ್ರಜ್ಞೆಯ ಮೇಲೆ ನಿಮ್ಮ ಕಾರ್ಯವನ್ನ ನೀವು ನಿರ್ವಹಿಸೋದು ಇದು ಬುದ್ಧಿವಂತಿಕೆಯಾಗಿದೆ. ಇನ್ನು ಹಣಕಾಸಿನ ವಿಷಯದ ಬಗ್ಗೆ ನೋಡೋದಾದ್ರೆ ಮಿಶ್ರ ಅದೃಷ್ಟವನ್ನ ತರಲಿಕ್ಕಿದೆ. ಈ ವರ್ಷ ನೀವು ಯಾವುದೇ ಗಮನಾರ್ಹವಾದಂತಹ ಆರ್ಥಿಕ ತೊಂದರೆಯನ್ನ ನೀವು ಹೊಂದದೇ ಇದ್ರೂ ಸಹ ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆಯನ್ನ ಅನುಭವಿಸಬಹುದು. ನೀವು ಹಾಕುವಂತಹ ಕಠಿಣ ಪರಿಶ್ರಮಕ್ಕೆ ಸಿಗಬೇಕಾದಂತಹ ಹಣಕಾಸಿನ ಫಲಿತಾಂಶ ನಿಮಗೆ ನೋಡ್ಲಿಕ್ಕೆ ಸಿಗದೇ ಇರಬಹುದು. ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆಯನ್ನ ಅನುಭವಿಸುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ತೋರಿಸುತ್ತೆ. ಹಣದ ಸೂಚಕ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ 12ನೇ ಮನೆಯಲ್ಲಿದ್ದಾನೆ. ಇದು ನಿಮ್ಮ ಖರ್ಚನ್ನ ಜಾಸ್ತಿ ಮಾಡ್ಲಿಕ್ಕಿದೆ. ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸಂಚಾರ ಗಮನಾರ್ಹವಾಗಿ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನ ಕೊಡ್ತಾ ಹೋಗುತ್ತೆ. ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನ ಹೆಚ್ಚಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ನಿಮ್ಮ ವೆಚ್ಚಗಳು ಕೂಡ ಅಂತಿಮವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವಿಲ್ಲಿ ಪ್ರಾರಂಭವನ್ನ ಮಾಡ್ಕೋತೀರಾ. ಹಾಗಾಗಿ ಇಲ್ಲಿ ಆರ್ಥಿಕತೆಯಲ್ಲಿ ಸ್ವಲ್ಪ ಮಿಶ್ರ ಅದೃಷ್ಟವನ್ನ ನೀವು ತಗೋತೀರಾ ಅಂತೇಳಿ ಹೇಳ್ಬೋದು. ಇನ್ನು ಪ್ರೇಮಿಗಳ ಜೀವನವನ್ನ ನೋಡೋದಾದ್ರೆ ಸರಾಸರಿ ಫಲಿತಾಂಶಕ್ಕಿಂತ ನಿಮಗೆ ಉತ್ತಮವಾಗಿರುತ್ತೆ. ನಿಮ್ಮ 5ನೇ ಮನೆಯು ಯಾವುದೇ ರೀತಿಯಾದಂತಹ ಪ್ರತಿಕೂಲವಾದಂತಹ ಗ್ರಹದ ದೀರ್ಘಾವಧಿಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ವರ್ಷದ ಬಹುಪಾಲು 5ನೇ ಮನೆಯ ಅಧಿಪತಿ ಶುಕ್ರ ನಿಮ್ಮ ಲಾಭದಾಯಕ ಸ್ಥಾನದಲ್ಲಿರ್ತಾನೆ. ಈ ಕಾರಣದಿಂದಾಗಿ ಪ್ರಣಯ ಸಂಬಂಧದಲ್ಲಿ ಹೊಂದಾಣಿಕೆಯ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೇ ಮಧ್ಯದ ನಂತರ ಗುರುಗ್ರಹ ಸಂಚಾರದ ಬೆಂಬಲದಿಂದ ಪ್ರೀತಿಯ ಪಾಲುದಾರಿಕೆಗಳು ಸಹ ಪ್ರಯೋಜನಕ್ಕೆ ನೀವು ತಗೊಳ್ಬಹುದು. ಇನ್ನು ಪ್ರೀತಿಯ ವ್ಯವಹಾರದಲ್ಲಿ ನಿಮಗೆ ತುಂಬಾ ಒಲವು ಇಲ್ಲಿ ಕಂಡುಬರುತ್ತೆ. ಇದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸಹಾಯಕವಾಗಿರೋದಿಲ್ಲ. ಗೆಳೆಯ ಮತ್ತು ಗೆಳತಿ, ಸ್ನೇಹಿತರು, ಯುವ ಪ್ರೀತಿಯ ಜನರು ಇವುಗಳ ನಡುವೆ ಬಾಂಧವ್ಯವನ್ನ ಬಲಪಡಿಸೋದಲ್ಲಿ ಗುರು ವಿಶೇಷವಾಗಿ ಪ್ರಯೋಜನಕಾರಿಯನ್ನ ನಂತರ ನಿಮಗೆ ಕೊಡ್ತಾ ಹೋಗ್ತಾನೆ. ಇಲ್ಲಿ ನಿಮಗೆ ಗುರು ಪವಿತ್ರ ಪ್ರೇಮದ ಬೆಂಬಲಿಗನಾಗಿರ್ತಾನೆ. ಹಾಗಾಗಿ ನೀವು ಪ್ರೀತಿಯಿಂದ ಮದುವೆ ಉದ್ದೇಶಕ್ಕಾಗಿ ನೋಡ್ತಾ ಇದ್ರೆ ನಿಮ್ಮ ಆಸೆಯನ್ನ ಗುರು ಇಲ್ಲಿ ಈಡೇರಿಸಲಿಕ್ಕಿದ್ದಾನೆ. ಇನ್ನು ವೈವಾಹಿಕ ಜೀವನಕ್ಕೆ ನೋಡೋದಾದ್ರೆ ಮದುವೆ ವಯಸ್ಸನ್ನ ತಲುಪಿದಂತಹ ಸೂಕ್ತವಾದ ವ್ಯಕ್ತಿಯನ್ನ ನಿರಂತರವಾಗಿ ಹುಡುಕ್ತಾ ಇರುವಂತಹ ಮಿಥುನ ರಾಶಿಯವರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಮೊದಲನೇ ಮನೆಯಲ್ಲಿ ಗುರುವಿನ ಸಂಕ್ರಮಣ ನಿಮ್ಮ 7ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ಮೇ ಮಧ್ಯದ ನಂತರ ಇದು ಸಾಧ್ಯ ಆಗುತ್ತೆ. ಗುರು ತನ್ನದೇ ಆದ ಚಿಹ್ನೆಯಲ್ಲಿದ್ದಾಗ ಮದುವೆಯ ಸಾಧ್ಯತೆ ಅಧಿಕವಾಗಿ ಕಂಡುಬರುತ್ತೆ. ಈ ವರ್ಷ ಮದುವೆಯಾಗುವವರು ಸಮರ್ಥವಾದಂತಹ ಬೌದ್ಧಿಕವಾಗಿ ಬಲವಾದಂತಹ ಜೀವನ ಸಂಗಾತಿಯನ್ನ ನೀವು ಹೊಂದಿರ್ತೀರಾ. ಅವನು ಅಥವಾ ಅವಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವ್ಯಾಪಕವಾದಂತಹ ಜ್ಞಾನವನ್ನ ಹೊಂದಿರ್ತಾರೆ. ಅತ್ಯುತ್ತಮವಾದಂತಹ ವಿದ್ಯಾರ್ಹತೆಯನ್ನ ಪಡೆದಿರ್ತಾರೆ. ವಿವಾಹವಾಗೋದು ಶನಿಯ ಸಂಚಾರದಿಂದ ಲಾಭದಾಯಕವಾಗಿದ್ರೂ ಸಂಕ್ರಮಣದ ಪರಿಣಾಮಗಳು ವೈವಾಹಿಕ ಜೀವನದಲ್ಲಿ ಬದಲಾಗಿರೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಗೊಂದಲವನ್ನ ಉಂಟು ಮಾಡುವ ಶನಿಯ ದಶಮ ದೃಷ್ಟಿ ಮಾರ್ಚ್ ನಂತರ ನಿಮ್ಮ 7ನೇ ಮನೆಯ ಮೇಲೆ ಇರುತ್ತೆ. ಮೇ ಮಧ್ಯದ ನಂತರ ಗುರುಗ್ರಹದ ಪ್ರಭಾವ 7ನೇ ಮನೆಯ ಮೇಲೆ ಬೀಳಲು ಪ್ರಾರಂಭವಾಗುತ್ತೆ. ಇದು ಶನಿಯ ಎಲ್ಲಾ ತೊಂದರೆಯನ್ನ ಪರಿಹಾರ ಮಾಡೋದಕ್ಕೆ ನಿಮಗೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಮೇ ನಂತರ ನಿಮಗೆ ಉತ್ತಮವಾಗಿದೆ ಅಂತೇಳಿ. ಅಂದ್ರೆ ಶನಿಯ ಪ್ರಭಾವದಿಂದ ನಿಮಗೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ನಂತರ ಅದು ಅತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗದೆ ಅಲ್ಲಲ್ಲೇ ಅದು ಶಮನವಾಗಿ ಹೋಗ್ಬಿಡುತ್ತೆ. ಅಂತಹ ಸನ್ನಿವೇಶದಲ್ಲಿ ನಿಮ್ಮ ಗಮನ ಅನ್ನುವಂತಹದ್ದು ಉದ್ಭವ ಆಗುವಂತಹ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೆ ನೀವು ತತ್ಕ್ಷಣವಾದಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡೋದಾದ್ರೆ ವೈವಾಹಿಕ ಜೀವನಕ್ಕೆ ಮದುವೆ ವಿಷಯಕ್ಕೆ ಉತ್ತಮವಾದಂತಹ ಫಲಿತಾಂಶ ಈ ವರ್ಷ ನೀವು ಕಂಡುಕೊಳ್ತೀರಾ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದ್ರೆ ಕೌಟುಂಬಿಕ ವಿಷಯಗಳಿಗೆ ಉತ್ತಮವಾದಂತಹ ವರ್ಷವಾಗಿ ಇದು ಕಂಡುಬರುತ್ತೆ. ಕುಟುಂಬ ಸಂಬಂಧಗಳಿಗೆ ಜವಾಬ್ದಾರಿಯಾಗಿರುವಂತಹ ಗುರುಗ್ರಹ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ದುರ್ಬಲ ಸ್ಥಿತಿಯಲ್ಲಿರ್ತಾನೆ. ಆದ್ರಿಂದ ಕುಟುಂಬದ ಸಮಸ್ಯೆಗಳು ಮತ್ತೆ ಬರದಂತೆ ಖಾತರಿಪಡಿಸೋದಕ್ಕೆ ಈ ಮಧ್ಯೆ ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಮೇ ಮಧ್ಯದ ನಂತರ ಯಾವುದೇ ಹೊಸ ಸಮಸ್ಯೆಗಳು ಅನ್ನುವಂತಹದ್ದು
ಕಂಡು ಬರೋದಿಲ್ಲ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಉತ್ತಮವಾದಂತಹ ಬಾಂಧವ್ಯ ಅನ್ನುವಂತಹದ್ದಿರುತ್ತೆ. ಕುಟುಂಬ ಸದಸ್ಯರೆಲ್ಲರೂ ಕೂಡಿ ಮನೆಯಲ್ಲಿ ಹಬ್ಬ ಹರಿದಿನಗಳನ್ನ ಆಚರಿಸುವಂತಹದ್ದು, ಒಡನಾಟಗಳನ್ನ ಹೊಂದಿಕೊಂಡಿರುವಂತಹದ್ದು, ಈ ತರ ಎಲ್ಲ ಶುಭ ಸಮಾಚಾರಗಳು ನಿಮಗೆ ಇಲ್ಲಿ ಕಾಣಿಸುತ್ತೆ. ಇನ್ನು ಭೂಮಿ, ಮನೆ ಮತ್ತು ವಾಹನಕ್ಕೆ ಸಂಬಂಧಪಟ್ಟಂತೆ ಸರಾಸರಿ ವರ್ಷವನ್ನ ಹೊಂದಿರ್ತೀರಾ, ಅಥವಾ ಬಹುಶಃ ಸಾಮಾನ್ಯಕ್ಕಿಂತ ಸ್ವಲ್ಪ ಕೆಟ್ಟದಾಗಿರ್ಬೋದು ಅಂತೇಳಿ ಹೇಳ್ಬೋದು. ಯಾಕೆ ಅಂದ್ರೆ ರಾಹುಕೇತು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ 4ನೇ ಮನೆಯ ಮೇಲೆ ಬಲವಾದಂತಹ ಪರಿಣಾಮವನ್ನ ಬೀರ್ತಾ ಇರ್ತಾರೆ. ಆದ್ರಿಂದ ವಿವಾದಿತವಾದಂತಹ ಭೂಮಿ ಇತ್ಯಾದಿಯವನ್ನ ಕೊಳ್ಳೋದ್ರಿಂದ ದೂರವಿರೋದು ನಿಮ್ಮ ಜಾಣತನ ಅಂತೇಳಿ ಹೇಳ್ಬೋದು. ಭೂಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸ ಭೂಮಿಯನ್ನ ಖರೀದಿಯನ್ನ ಮಾಡುವಂತವರು ತುಂಬಾ ಎಚ್ಚರಿಕೆಯಿಂದ 4 ಕಡೆ ಆ ಭೂಮಿಯ ಬಗ್ಗೆ ವಿಚಾರವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಿ ನೀವು ಮುಂದುವರಿಯೋದು ಉತ್ತಮ. ಹಾಗೆ ಮನೆ ಅಥವಾ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡುವವರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಂದು ಸಲ ಖರೀದಿ ಆದ ಮೇಲೆ ಅಯ್ಯೋ ಅನ್ನುವಂತಹ ಪರಿಸ್ಥಿತಿಯನ್ನ ನೀವು ತಂದುಕೊಳ್ಬಾರ್ದು. ಇನ್ನು ಬೆಲೆ ಕಡಿಮೆ ಇದೆ ಅಂತ ಹೇಳಿ ಅದರ ಆಮಿಷಕ್ಕೆ ಒಳಗಾಗಿ ನಿಮ್ಮ ಬಂಡವಾಳವನ್ನ ಕಳೆದುಕೊಳ್ಳೋದು ಇಲ್ಲಿ ಸೂಕ್ತ ಅಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ. ಶನಿ ಮೇ ನಂತರವೂ 4ನೇ ಮನೆಯ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ನೈತಿಕ ವ್ಯಾಪಾರ ವ್ಯವಹಾರಗಳಿಂದ ಯಶಸ್ವಿ ಫಲಿತಾಂಶ ಅನ್ನುವಂತಹದ್ದು ನೀವು ಆಮೇಲೆ ಕಂಡುಕೊಳ್ಳಬಹುದು. ಇನ್ನು ವಾಹನಕ್ಕೆ ಸಂಬಂಧಿಸಿದಂತೆಯೂ ಕೂಡ ಅಸಮಂಜಸವಾದಂತಹ ಫಲಿತಾಂಶವನ್ನ ನೀಡೋದಕ್ಕಿದೆ. ಆದಷ್ಟು ಬೇಗ ಹೊಸ ವಾಹನದಲ್ಲಿ ಹೂಡಿಕೆ ಮಾಡೋದು ಉತ್ತಮ. ಇನ್ನು ಹಳೆ ವಾಹನವನ್ನ ಖರೀದಿಯನ್ನ ಮಾಡುವಾಗ ವಾಹನದ ದಾಖಲೆಗಳಿರ್ಬೋದು, ಆ ವಾಹನದ ಸ್ಥಿತಿಗತಿಗಳನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯಿಂದ ಪರಿಶೀಲಿಸಿ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಆ ವಾಹನದ ಮೇಲೆ ಹೂಡಿಕೆಯನ್ನ ಮಾಡೋದು, ಅದನ್ನ ತೆಗೆದುಕೊಳ್ಳೋದು ಮಾಡೋದು ಇಲ್ಲಿ ಉತ್ತಮ. ಇನ್ನು ಇದಕ್ಕೆಲ್ಲ ಪರಿಹಾರವನ್ನ ನೀವು ಯಾವ ರೀತಿಯಾಗಿ ಕಂಡುಕೊಳ್ಳಬಹುದು ಅಂತ ನೋಡೋದಾದ್ರೆ, ನಿಯಮಿತವಾಗಿ ಕಾಳಿ ದೇವಿಯ ಒಂದು ಆರಾಧನೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದ ದಿನ ಆ ಮಹಾಕಾಳಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಹಾಗೆ ಗುರುಗ್ರಹವನ್ನ ನೀವು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ನಿಮ್ಮ ಗುರುಗಳು, ಮಠಾಧೀಶರು, ಹಾಗೆ ಸಂತರು ಇವರನ್ನ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಬೇಕು. ಹಾಗೆ ಅರಳಿ ಮರಕ್ಕೆ ನೀರನ್ನ ಅರ್ಪಣೆ ಮಾಡುವಂತಹದ್ದನ್ನ ಮಾಡಿದ್ರೆ ನಿಮಗೆ ಇದರಲ್ಲಿ ಪರಿಹಾರ ಅನ್ನುವಂತಹದ್ದು ಸಿಗುತ್ತೆ. ಹಾಗೆ ಶನಿಗೆ ಸಂಬಂಧಪಟ್ಟಂತೆ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿಕೊಂಡು ನಿಮ್ಮ ದಿನವನ್ನ ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಹೇಳ್ಬೋದು. ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ನಿಯಮಿತವಾಗಿ ಮಾಡ್ತಾ ಇರಿ. ಇದರಿಂದ ನಿಮ್ಮ ರಾಹುವಿನ ಸಮಸ್ಯೆ ಅನ್ನುವಂತಹದ್ದನ್ನ ತಕ್ಕ ಮಟ್ಟಿಗೆ ಕಡಿಮೆಯನ್ನ ಮಾಡ್ಕೋಬಹುದು. ಈ ಎಲ್ಲಾ ಪರಿಹಾರಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ನಿಮಗೆ ಈ ವರ್ಷ ಕಳೆದ ವರ್ಷಕ್ಕೆ ನೋಡಿದರೆ ಈ ವರ್ಷ ತುಂಬಾ ಉತ್ತಮವಾದಂತಹ ಫಲಿತಾಂಶವನ್ನ ನೀವು ನೋಡ್ಲಿಕ್ಕಿದ್ದೀರಾ. ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಅಭಿವೃದ್ಧಿಯನ್ನ ಹೊಂದಿ. ಬಾಂಧವರೇ, ಇವತ್ತಿನ ದಿನ ನಿಮ್ಮ ಮಿಥುನ ರಾಶಿಯ ಭವಿಷ್ಯವನ್ನ 2025ರ ಭವಿಷ್ಯವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಅನ್ನ ಈವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ಪಡ್ಕೊಳ್ಳಿ. ಹಾಗೆ ನಮ್ಮ ಇತರ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.